ಹಲೋ ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದ್ದಾರೆ ಎಲ್ಲರೂ ಕೂಡ? ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ನಾನು. ಸೊ PGCET 2025 MBA ಮತ್ತು MCAಗೆ ಪ್ರಿಪರೇಷನ್ ಮಾಡೋರಿಗೆ ಒಂದು ವಿಡಿಯೋ ನಮಗಾಗಿ. ಸೊ ನಿಮಗೆ ಜನರಲ್ ಅವೇರ್ನೆಸ್, ಬೋತ್ MBA ಆ್ಯಂಡ್ MCA ಇಬ್ಬರು ಕೂಡ ಜನರಲ್ ಅವೇರ್ನೆಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಬರುವಂಥ ಚಾನ್ಸ್ ಇರುತ್ತೆ. ಸೊ ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್, ಯಾವ ದಿನ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇರುತ್ತೆ, ಆ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ನ ನಿಮ್ಗೆ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋಸ್ಗಳನ್ನ ಮಾಡ್ತಿರೋದು. ಐ ಹೋಪ್ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ ಫಾರ್ 2025 PGCET ಶ್ಯೂರ್ಲಿ, ರೈಟ್? ಸೊ ಲೆಟ್ಸ್ ಬಿಗಿನ್ ದ ಸ್ಟಾರ್ಟ್. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಯಾವತ್ತು ಅಂದರೆ 17 ಫೆಬ್ರವರಿ 2025 ಕರೆಂಟ್ ಅಫೇರ್ಸ್ನ ನೋಡ್ತಾ ಇದೀವಿ. ಅದಕ್ಕಿಂತ ಮುಂಚೆ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ ಲಾಂಚ್ ಆಗಿದೆ. ಈ ಬ್ಯಾಚ್ ಕೋರ್ಸಲ್ಲಿ ನಿಮಗೆ ಪ್ರತಿದಿನ 4:30ರಿಂದ 8:30ವರೆಗೂ ಲೈವ್ ಕ್ಲಾಸ್ ಇರುತ್ತೆ. ಬೆಳಿಗ್ಗೆ 6:30ರಿಂದ 7:30 ಒಂದು ಕ್ಲಾಸ್ ಇರುತ್ತೆ. ಸೊ ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ. ನಿಮಗೆ ಲೈವ್ ಕ್ಲಾಸ್ ಮಿಸ್ ಆಯಿತು ಅಂದರೆ ಯು ವಿಲ್ ಬಿ ಹ್ಯಾವಿಂಗ್ ಎ ರೆಕಾರ್ಡೆಡ್ ಕ್ಲಾಸ್ ಆಲ್ಸೋ. ನಿಮಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಮತ್ತು ನೀವು ಎಜುಕೇಟರ್ಸ್ಗೆ ಕಾಲ್ ಮಾಡಿ ಕೂಡ ಪರ್ಸನಲ್ ಆಗಿ ಕಾಲ್ ಮಾಡಿ ಕೂಡ ನೀವು ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು. ಆ್ಯಪ್ ಒಳಗಡೆ ಆ್ಯಪ್ ಒಳಗಡೆ ನೀವು ಡೈರೆಕ್ಟಾಗಿ ಮಾತಾಡಿ ಅವ್ರ ಜೊತೆ ಕ್ಲಾರಿಫಿಕೇಶನ್ ಮಾಡ್ಕೋಬೋದು ಡೌಟ್ಸ್ನ. AI ಫೀಚರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಿಮ್ಗೆ ಏನೋ ಡೌಟ್ ಬಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಆಸ್ಕ್ ಇನ್ ದ ಆ್ಯಪ್ ಇಟ್ ಸೆಲ್ಫ್ ಆ್ಯಂಡ್ AI ಜನರೇಟ್ ಮಾಡಿಬಿಟ್ಟು ನಿಮಗೆ ಆನ್ಸರ್ಸ್ನ ಕೊಡುತ್ತೆ. ಸೊ ಆ ಒಂದು ಹೊಸ ಫೀಚರ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಸ್ಟಡಿ ಮೆಟೀರಿಯಲ್ ನಮ್ಮ ಕಡೆಯಿಂದ ನಾವೇ ಕೊಡ್ತಾ ಇದ್ದೀವಿ. ಸೊ ಈ ಸ್ಟಡಿ ಮೆಟೀರಿಯಲು ಕರ್ನಾಟಕದಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ಸ್ಪೆಷಲಿ ಫಾರ್ PGCET ಎಕ್ಸಾಮಿನೇಷನ್ ಖುದ್ದು ಎಜುಕೇಟರ್ಸ್ ಪ್ರಿಪೇರ್ ಮಾಡಿದ್ದಾರೆ. ಈ ಸ್ಟಡಿ ಮೆಟೀರಿಯಲ್ ಕೂಡ ನಿಮಗೆ ಸಿಗುತ್ತೆ. ಜೊತೆಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ ನಿಮಗೆ. ಇದರಲ್ಲಿ ಎಷ್ಟು 25 ಟೆಸ್ಟ್ ಸೀರೀಸ್ ಸಿಗುತ್ತೆ. ಟೆಸ್ಟ್ ಸೀರೀಸ್ ಒಳಗೆ 3 ಕೈಂಡ್ ಆಫ್ ಟೆಸ್ಟ್ ಸೀರೀಸ್ ಬರುತ್ತೆ. ಒಂದು ಡೈಲಿ ಟೆಸ್ಟ್ ಪ್ರತಿದಿನ ನಡೀತಾ ಇರುತ್ತೆ. ಜೊತೆಗೆ 25 ಟೆಸ್ಟ್ ಸೀರೀಸ್ ಸಿಗುತ್ತೆ ನಿಮಗೆ. ಈ 25 ಟೆಸ್ಟ್ ಸೀರೀಸಲ್ಲಿ 15 ಟೆಸ್ಟು ಕ್ಲಾಸ್ ವೈಸ್ ರ್ಯಾಂಕಿಂಗ್ ಇರುತ್ತೆ. 10 ಟೆಸ್ಟು ಆಲ್ ಕರ್ನಾಟಕ ರ್ಯಾಂಕಿಂಗ್ ಲೆವೆಲ್ ಅಂತ ಟೆಸ್ಟ್ ಸೀರೀಸ್ ಸಿಗುತ್ತೆ. ಜೊತೆಗೆ ವೀಕ್ಲಿ ಟೆಸ್ಟ್, ಒಂದು ವೀಕಲ್ಲಿ ಏನು ಸಿಲೆಬಸ್ ಕವರ್ ಆಗಿರುತ್ತೋ ಆ ಬೇಸ್ ಮೇಲೆ ವೀಕ್ಲಿ ಟೆಸ್ಟ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ದೀಸ್ ಅಬೌಟ್ ದ ಟೆಸ್ಟ್ ಸೀರೀಸ್. ನೆಕ್ಸ್ಟ್ ಬಂದ್ಬಿಟ್ಟು ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಅಪ್ಕಮಿಂಗ್ ಬ್ಯಾಚಸ್ ಆ್ಯಂಡ್ ಪ್ರೀವಿಯಸ್ ಬ್ಯಾಚಸ್ ಆಲ್ಸೋ. ಅಂದರೆ ಎಕ್ಸಾಮ್ಸ್ವರೆಗೂ ಎಷ್ಟು ಬ್ಯಾಚಸ್ ಆಗುತ್ತೋ ಪ್ರತಿ ಬ್ಯಾಚಲ್ಲೂ ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಆ್ಯಡ್ ಆಗ್ತೀರಾ. ದೇರ್ ಇಸ್ ನೋ ನೀಡ್ ಟು ಪೇ ಎನಿ ಫೀಸ್ ಇಫ್ ಯು ಆರ್ ಗೋಯಿಂಗ್ ಟು ಜಾಯಿನ್ ಒನ್ಸ್ ಜಾಯಿನ್ ಅಂದರೆ ಸಾಕು. ನೆಕ್ಸ್ಟ್ ಬರುವಂತಹ ಎಲ್ಲ ಬ್ಯಾಚ್ ಕೋರ್ಸ್ಗೂ ನೀವು ಫ್ರೀಯಾಗಿ ಆಕ್ಸೆಸ್ ಆಗುತ್ತೆ. ಎಕ್ಸಾಮ್ಸ್ವರೆಗೂ ಕೂಡ ಯು ಕ್ಯಾನ್ ಪ್ರಿಪೇರ್, ರೈಟ್? ಸೊ ಯಾವ್ಯಾವು 4.2 ಜಾಯಿನ್ ಆದರೆ 5.0, 6.0 ಟಾರ್ಗೆಟ್ ಬ್ಯಾಚ್, ರಿವಿಷನ್ ಬ್ಯಾಚ್. ಅಂಟಿಲ್ ಎಕ್ಸಾಮಿನೇಷನ್ ಫ್ರೀ ಆಫ್ ಕಾಸ್ಟ್ ಯು ಕ್ಯಾನ್ ವಾಚ್ ಆಲ್ ದ ಕ್ಲಾಸಸ್, ರೈಟ್? ವಾಟ್ ಯು ಹ್ಯಾವ್ ಟು ಡೂ, ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ಆ್ಯಂಡ್ ಕಾಲ್ ಅಸ್ ಆನ್ 6361949484. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಸಿಗುತ್ತೆ ಮತ್ತು ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಕೂಡ ಆಗ್ತಿದೆ. ಯು ಕ್ಯಾನ್ ಕಾಲ್ ಆನ್ ದಟ್ ನಂಬರ್ ಆ್ಯಂಡ್ ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಆ್ಯಂಡ್ ಧ್ರುವಿಕಾ ಅಕಾಡೆಮಿ ಇಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ ಫಾರ್ PGCET ಎಕ್ಸಾಮಿನೇಷನ್. ಸೊ ಆ್ಯಂಡ್ ವಿ ಹ್ಯಾವ್ ಪ್ರೂವ್ಡ್ ದ್ಯಾಟ್, ರೈಟ್? ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ಸೊ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಬಂದ್ಬಿಟ್ಟು ಎಷ್ಟನೇ ತಾರೀಕು? 17 ಫೆಬ್ರವರಿ 2025, ರೈಟ್? ದ ಫಸ್ಟ್ ಕ್ವೆಶನ್ ಫಾರ್ ದ ಡೇ, ದಟ್ ಈಸ್ ಇನ್ ವಿಚ್ ಸ್ಟೇಟ್ ಹ್ಯಾಸ್ ದ ಗವರ್ಮೆಂಟ್ ಅಪ್ರೂವ್ಡ್ ನೀಲ್ಗಾಯಿ ಕಲಿಂಗ್ ಟು ಮಿಟಿಗೇಟ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ತಾರೆ. ಅಂದರೆ ಯಾವ ಸ್ಟೇಟ್ ಗೌರ್ಮೆಂಟು ಅಪ್ರೂವ್ ಮಾಡ್ತು ನೀಲ್ಗೈ ಕಲಿಂಗ್ ಅನ್ನೋ ಒಂದು ಇದನ್ನ ಮಿಟಿಗೇಟ್, ಅದನ್ನ ಬೇಟೆ ಆಡುವಂತಹ ಒಂದು ಪರ್ಮಿಷನ್ ಕೊಡ್ತು ಅಂತ ಕೇಳ್ತಾರೆ. ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಮಧ್ಯಪ್ರದೇಶ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ ಹರಿಯಾಣ. Option B, Haryana is the correct answer. The Haryana government has recently introduced a new wildlife protection rules allowing shooting of a male nilgai, also known as a blue bulls. ಸೊ ಕ್ಯಾನ್ ಯು ಸಿ ಹಿಯರ್, ಇದು ಬ್ಲೂ ಬಲ್ಲು. ಸೊ ಇದನ್ನ ಶೂಟ್ ಮಾಡೋಕೆ ಒಂದು ಅಲೋವ್ನ ಕೊಟ್ಟರು. ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಯಾವುದೇ ಒಂದು ಎನಿಮಲ್ನ ಕೂಡ ಯು ಕ್ಯಾಂಟ್ ಕಿಲ್. ಬಟ್ ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಏನು ಮಾಡಿದ್ರು, ಒಂದು ಮೇಜರ್ ಚೇಂಜಸ್ ಮಾಡಿ ಮೇಲ್ ನೀಲ್ಗೈ ಅಥವಾ ಮೇಲ್ ಬ್ಲೂ ಬುಲ್ಸ್ನ ನಾವೇನು ಮಾಡಬೇಕು, ಶೂಟ್ ಮಾಡಬಹುದು ಅಂತ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ದ ಡಿಸಿಷನ್ ಏಮ್ಸ್ ಟು ಅಡ್ರೆಸ್ ದ ಗ್ರೋವಿಂಗ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್, ಪರ್ಟಿಕ್ಯುಲರ್ಲಿ ದ ಡ್ಯಾಮೇಜ್ ನೀಲ್ಗೈ ಕಾಸ್ ಟು ಅಗ್ರಿಕಲ್ಚರ್. ಅಂದರೆ ಈ ಅಗ್ರಿಕಲ್ಚರ್ ಲ್ಯಾಂಡ್ ಬಂದು ಇಲ್ಲಿ ಬ್ಲೂ ಬಲ್ಸ್ ಬಂದು ಅಗ್ರಿಕಲ್ಚರ್ ಬೆಳೆಗಳನ್ನೆಲ್ಲ ನಾಶ ಮಾಡ್ತಾರೆ ಹರಿಯಾಣ ಒಳಗಡೆ. ಅದಕ್ಕೋಸ್ಕರ ಅವುಗಳನ್ನ ಶೂಟ್ ಮಾಡಬಹುದು ಅಂತ ಒಂದು ಪರ್ಮಿಷನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ರೂಲ್ಸ್ ಅಂತ ಏನಿರುತ್ತೆ, ಅಂದರೆ ನೀವು ಯಾವುದೋ ಎನಿಮಲ್ನ ಶೂಟ್ ಮಾಡೋ ಹಾಗಿಲ್ಲ. ಸೊ ಅದರೊಳಗಡೆ ಒಂದು ಅಮೆಂಡ್ಮೆಂಟ್ ತಂದು ಈ ಒಂದು ಬ್ಲೂ ಬುಲ್ಸ್ಗಳನ್ನ ಶೂಟ್ ಮಾಡಬಹುದು ಅಂತ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವ ಸ್ಟೇಟು? ಹರಿಯಾಣ ಸ್ಟೇಟ್. ವೆರಿ ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 2, ಆಸ್ ಪರ್ ರಿಪೋರ್ಟ್ ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಅಮಾಂಗ್ ದ ಟಾಪ್ 10 countries which is most affected by extreme weather events over the last 3 decades from 1993 to 2023. ಅಂದರೆ ಲಾಸ್ಟ್ 30 ವರ್ಷದಲ್ಲಿ ಯಾವ ಟಾಪ್ 10 ಕಂಟ್ರೀಸ್ನ ಪಬ್ಲಿಷ್ ಮಾಡಿದ್ದಾರೆ ಎಕ್ಸ್ಟ್ರೀಮ್ಲಿ ವೆದರ್ ಡ್ಯಾಮೇಜ್ ಮಾಡಿದೆ, ರೈಟ್? ಸೊ ಅದರಲ್ಲಿ ಇಂಡಿಯಾದ ಪ್ಲೇಸ್ ಏನು? 10 ಟಾಪ್ ಕಂಟ್ರೀಸ್ ಕೊಟ್ಟಿದೆ. ಆದರೆ ಇಂಡಿಯಾದ ಪ್ಲೇಸ್ ಏನು ಅಂತ ಕೇಳ್ತಾ ಇರಲಿ. ಆಪ್ಷನ್ ಎ 6th, ಆಪ್ಷನ್ ಬಿ 5th, ಆಪ್ಷನ್ ಸಿ 10th, ಆಪ್ಷನ್ ಡಿ 1st, ರೈಟ್? ಸೊ ಇಡೀ ವರ್ಲ್ಡಲ್ಲಿ ಲಾಸ್ಟ್ 30 ವರ್ಷದಲ್ಲಿ ಅತಿ ಹೆಚ್ಚಿಗೆ 10 ಕಂಟ್ರಿ ಒಳಗಡೆ ಲಿಸ್ಟ್ ಮಾಡಿದ್ರೆ 10 ಕಂಟ್ರಿ ಅತಿ ಹೆಚ್ಚಿಗೆ ವೆದರಿಂದ ಡ್ಯಾಮೇಜ್ ಆಗಿದೆ.
ರೈಟ್, ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ವಾಟ್ ಎವರ್ ಇಟ್ ಮೇ ಬಿ, ಡ್ಯಾಮೇಜ್ ಆಗಿದೆ. ಅದರೊಳಗೆ ಇಂಡಿಯಾ ಪ್ಲೇಸ್ ಏನಂತ ಕೇಳ್ತಾರೆ. ದ ಆನ್ಸರ್ ಇಸ್ ಆಪ್ಷನ್ ಈ sixth. As per the report, India ranks 6th among the top 10 countries most affected by the extreme weather events over the last 3 decades from 1993 to 2023. India experienced devastating floods in 1993, 1998 and 2013, along with the severe heat waves in 2002, 2003 and 2015. ರೈಟ್, ಸೊ ನಿಮಗೆಲ್ಲ ಗೊತ್ತು ಸುನಾಮಿ ಎಲ್ಲ ಬಂದಿತ್ತಲ್ವಾ. ಸೊ ಆ ಕಾಲಕ್ಕೆ ಅದ್ರ ಜೊತೆಗೆ 2023ವರೆಗೂ ಇಂಡಿಯಾ ಹ್ಯಾಸ್ ಫೇಸ್ಡ್ ಟ್ರೆಮೆಂಡಸ್ ಸಿಕ್ಕಾಪಟ್ಟೆ ವೆದರ್ ರಿಲೇಟೆಡ್ ಅಂತ ಡ್ಯಾಮೇಜಸ್ನ ಇಂಡಿಯಾ ಫೇಸ್ ಮಾಡಿದೆ. ಸೊ ಓವರ್ 400 ಎಕ್ಸ್ಟ್ರೀಮ್ ಇವೆಂಟ್ಸ್ ಹ್ಯಾವ್ ಹಿಟ್ ಇಂಡಿಯಾ ಸಿನ್ಸ್ 1993 ವಿಚ್ ಕಾಸ್ಡ್ $180 billion ಇನ್ ಲಾಸ್. ಎಷ್ಟು? $180 billion ಅಷ್ಟು ಲಾಸ್ ಆಗಿದೆ ಇಂಡಿಯಾ ಫ್ರಮ್ ಲಾಸ್ಟ್ 3 decades, 30 ವರ್ಷದಲ್ಲಿ. ಆಸ್ ಪರ್ ದ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್, ವೆರಿ ಇಂಪಾರ್ಟೆಂಟ್. ಸೊ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್, ಸೊ ಈ ಒಂದು ರಿಪೋರ್ಟ್ ಪ್ರಕಾರ ಬಂದಿರೋದು ಇದು ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್, ಪ್ರತಿ ವರ್ಷದಿಂದ ಪಬ್ಲಿಷ್ ಮಾಡ್ತಾರೆ. ಸೊ ಬೈ ನಾನ್ ಪ್ರಾಫಿಟ್ ಜರ್ಮನ್ ವಾಚ್ ಬಿಟ್ವೀನ್ 1993 to 2002, 5 of the most affected countries were from the lower middle income group. ಅಂದ್ರೆ ಲೋವರ್ ಮಿಡಲ್ ಇನ್ಕಮ್ ಗ್ರೂಪ್ ಇರುವಂತಹ ಕಂಟ್ರಿಗಳಲ್ಲಿ ಜಾಸ್ತಿ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಅದರೊಳಗಡೆ ಇಂಡಿಯಾ ಪ್ಲೇಸ್ ಬಂದು ಸಿಕ್ಸ್ತ್ ಪ್ಲೇಸು. ಕ್ವೆಶ್ಚನ್ ನಂಬರ್ 3, ಹೂ ಚೇರ್ಡ್ ದ 12th ಆಲ್ ಇಂಡಿಯಾ ಪೆನ್ಷನ್ ಅದಾಲತ್ ಇನ್ ನ್ಯೂ ಡೆಲ್ಲಿ? Who chaired 12th All India Pension Adalat in New Delhi? Option A, Nirmala Sitharaman. Option B, Amit Shah. Option C, Dr. Jitendra Singh. Option D, Piyush Goyal. Right? So 12th All India Pension Adalat in New Delhi. So option C, Dr. Jitendra Singh. Dr. Jitendra Singh, Ministry of State for Personal and Public Grievance and Pensions, will chair the 12th All India Pension Adalat in New Delhi on February 13, 2025, organized by the Department of Pension and Pensioners Welfare. This initiative aims to resolve long pending pension grievances of a retired central government employee. ಏನಾಗುತ್ತೆ, ನಾಟ್ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟು ಹಂಗೆ ತಗೊಳ್ರಿ. ಸ್ಟೇಟ್ ಗೌರ್ಮೆಂಟಲ್ಲಿ ಏನು ಸರ್ಕಾರಿ ಕೆಲಸದಲ್ಲಿ ಇರ್ತಾರಲ್ಲ ಅವ್ರಿಗೆ ಪೆನ್ಷನ್ಗಳು ಸರಿಯಾಗಿ ಸಿಗ್ತಿರೋದಿಲ್ಲ, ಡಿಲೇ ಆಗ್ತಿರುತ್ತೆ. ಆಲ್ದೋ ಇವಾಗ DBT ಬಂದಿದೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬಂದಿದೆ ಇವಾಗ. ರೈಟ್, ಸೆಂಟ್ರಲ್ ಗೌರ್ಮೆಂಟಲ್ಲಿ ದುಡ್ಡು ಹಾಕ್ತಪ್ಪ, $100 ಹಾಕ್ತಾರೆ, ಇಲ್ಲಿ ಬಂದು $100 ಮುಟ್ಟುತ್ತೆ. ಬಟ್ ಇಟ್ ವಾಸ್ ನಾಟ್ ಬಿಫೋರ್. ಬಟ್ ಇವಾಗ DBT ಮುಖಾಂತರ ಬರುತ್ತೆ. ಅಂದ್ರೂ ಕೂಡ ಕೆಲವೊಂದು ಏನಾಗಿದೆ, ಕೆಲವೊಬ್ರು ಯಾರೋ ಸಸ್ಪೆಂಡ್ ಆಗಿರ್ತಾರೆ, ಅವ್ರಿಗೆ ಪೆನ್ಷನ್ ಸರಿ ಹೋಗ್ತಿರೋದಿಲ್ಲ, ಇನ್ನು ಪೆಂಡಿಂಗ್ ಫೈಲ್ಸ್ ಇದಾವೆ, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಆಲ್ ಇಂಡಿಯಾ ಪೆನ್ಷನ್ ಅದಾಲತ್ನ ನಡೆಸ್ತಾ ಇದ್ರೆ ಡೆಲ್ಲಿ ಒಳಗಡೆ. ಇದನ್ನ ಅಂದ್ರೆ ಇದರದ್ದು ಚೇರ್ಮನ್ ಯಾರಾದ್ರು ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರಾದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 4, ಹೂ ವರ್ಚುವಲಿ ಅಡ್ರೆಸಸ್ ದ 4th edition ಆಫ್ ಸಂವಾದ್ ಇನ್ ಥೈಲ್ಯಾಂಡ್? ರೈಟ್, ಸೊ ಸಂವಾದ್ ಅನ್ನೋ ಒಂದು ಇವೆಂಟು ಥೈಲ್ಯಾಂಡ್ ನಡೀತಾ ಇದೆ, ಅದ್ರದ್ದು 4th edition ಯಾರು ವರ್ಚುವಲಿ ಅಡ್ರೆಸ್ ಮಾಡಿದ್ರು, ಅಂದ್ರೆ ಇಲ್ಲಿ ಇಂಡಿಯಾಯಿಂದನೇ ಯಾರು ಅಡ್ರೆಸ್ ಮಾಡಿದ್ರು ಆ ಒಂದು ಸಂವಾದನ ಒಂದು ಇವೆಂಟ್ನ? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ಅಮಿತ್ ಶಾ, ಆಪ್ಷನ್ ಸಿ ರಾಜನಾಥ್ ಸಿಂಗ್, ಆಪ್ಷನ್ ಡಿ Piyush Goyal. So the answer ಬಂದ್ಬಿಟ್ಟು option A, Narendra Modi is the correct answer. Prime Minister of India Narendra Modi. The Prime Minister of India Narendra Modi virtually addressed the 4th edition of Samvad, the global Hindu Buddhist initiative for conflict avoidance and environmental consciousness on 14th Feb 2025. ರೈಟ್, ಸೊ ಈ ಒಂದು ಸಂವಾದ ಅನ್ನೋದೇನಪ್ಪ, ಇದೊಂದು ಗ್ಲೋಬಲ್ ಹಿಂದೂ ಬುದ್ಧಿಸ್ಟ್ ಇನಿಷಿಯೇಟಿವ್ ಫಾರ್ ಕಾನ್ಫ್ಲಿಕ್ಟ್ ಅವಾಯ್ಡೆನ್ಸ್ ಅಂಡ್ ಎನ್ವಿರಾನ್ಮೆಂಟಲ್ ಕಾನ್ಶಿಯಸ್ನೆಸ್. ಅಂದರೆ ಎನ್ವಿರಾನ್ಮೆಂಟ್ ಬಗ್ಗೆ ಎಷ್ಟು ಕಾನ್ಶಿಯಸ್ ಇದ್ದಾರೆ ಇಡೀ ವರ್ಲ್ಡ್ ಎನ್ವಿರಾನ್ಮೆಂಟ್ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು, ದೇರ್ ವಿಲ್ ಬಿ ಎ ಡಿಬೇಟ್. ಆ ಡಿಬೇಟ್ ಒಳಗಡೆ ವರ್ಚುವಲಿ ಮಾತಾಡ್ದಂತಾರೆ ಯಾರಪ್ಪ ಅಂದರೆ ನರೇಂದ್ರ ಮೋದಿ ಅವರು. ಈ ಪರ್ಸನಲಿ ವಿಸಿಟ್ ಮಾಡಿಲ್ಲ, ಬಟ್ ವರ್ಚುವಲಿ ಇಲ್ಲಿಂದ ಮಾತಾಡಿದ್ರು. ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ದ ಸಂವಾದ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇವಾಗ ನಿಮಗೆಲ್ಲ ಗೊತ್ತು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಮೋದಿ ಅವರು ಹೋಗಿದ್ದಾರೆ, ಅಲ್ಲಿ ಟ್ರಂಪ್ನ ಕೂಡ ಬೀಟ್ ಆಗಿದ್ದಾರೆ. ಸೊ ಅಲ್ಲಿಂದ ಕೆಲವೊಂದು ಕಾನ್ಫ್ಲಿಕ್ಟ್ಸ್ ಇದಾವೆ, ಇಂಡಿಯಾ ಮತ್ತು US ಕೆಲವೊಂದು ಕಾನ್ಫ್ಲಿಕ್ಟ್ಸ್ ಇದಾವೆ. ಅಲ್ಲಿ ಮೈಗ್ರೇಟ್ ಆದವ್ರನ್ನ, ಇಲ್ಲಿಗಲ್ ಮೈಗ್ರೇಟ್ಸ್ನ ವಾಪಸ್ ಕಳಿಸ್ತಾ ಇದ್ದಾರೆ. ದೆರ್ ಆರ್ ಸಮ್ ಕಾನ್ಫ್ಲಿಕ್ಟ್ಸ್, ಟ್ಯಾಕ್ಸ್ಗಳನ್ನ ಜಾಸ್ತಿ ಹಾಕ್ತಾರೆ ಅವ್ರ ಮೇಲೆ, ಇಂಡಿಯನ್ಸ್ ಮೇಲೆ. ಸೊ ಎಲ್ಲ ಕಾನ್ಫ್ಲಿಕ್ಟ್ಸ್ ಇರೋದ್ರಿಂದ ಅಲ್ಲಿ ಹೋಗಿ ಪರ್ಸನಲ್ ಮೀಟ್ ಆಗಿ ಅದೇನೋ ಡಿಸ್ಕಷನ್ ನಡೀತಾ ಇದೆ. ಸೊ ಅವ್ರು ಯಾವಾಗ ಯುನೈಟೆಡ್ ಸ್ಟೇಟ್ಸಲ್ಲಿ ಹೋದ್ರು, ಅಲ್ಲಿದ್ದಾಗ ಸಂವಾದನ ಒಂದು ಕಾರ್ಯಕ್ರಮದಲ್ಲಿ, ಥೈಲ್ಯಾಂಡ್ ನಡೆಯುವಂಥ ಕಾರ್ಯಕ್ರಮದಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಅವರು ವರ್ಚುವಲಿ ಹಿ ಅಡ್ರೆಸ್ ದಿಸ್ ಸಂವಾದ್. ಸೊ ದ 4th edition of Samvad has been held in Bangkok and Ayodhya, the civilization twin of Ayodhya in Thailand, from 14 to 17 February 2025. Right? So it is about this one. And Ayodhya, which derives its name from Ayodhya, is an ancient UNESCO heritage city in Thailand. Very very important. ಈಗ ಇಂಡಿಯಾದಲ್ಲಿ ಯಾವ ರೀತಿ ಅಯೋಧ್ಯೆ ಇದೆ ನೋಡ್ರಿ, ಅಯೋಧ್ಯೆ ಶ್ರೀರಾಮ ಮಂದಿರ ಹೆಂಗಿದೆಯಲ್ಲ ಅದೇ ರೀತಿ ಅಯೋಧ್ಯ. ಸೊ ಅದೊಂದು ಸಿಟಿ ಎಲ್ಲಿ ಥೈಲ್ಯಾಂಡ್ ಒಳಗಡೆ ರೈಟ್. ಸೊ ಅದ್ರದ್ದು ಹೆಸರು ಎಲ್ಲಿಂದ ಬಂತು? ಅಯೋಧ್ಯ ಅನ್ನೋ ಹೆಸರಿಂದ ಅದು ಬಂತು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ವರ್ಲ್ಡ್ ಯುನೆಸ್ಕೋ, ಏನ್ಷಿಯಂಟ್ ಯುನೆಸ್ಕೋ ಹೆರಿಟೇಜ್ ಸೈಟ್. ಸೊ ಯುನೈಟೆಡ್ ನೇಷನ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಯುನೆಸ್ಕೋ? ವೆರಿ ವೆರಿ ಇಂಪಾರ್ಟೆಂಟ್. What is the full form? United Nation Education Scientific Cooperation Organization.
That is the full form of UNESCO. Very, very important. Question number 5. The International Cricket Council ICC has announced the prize money for the 2025 Champions Trophy starting on February 19th in Pakistan. How much prize money will be winning team receives in 2025 ICC Champions Trophy? So Pakistan ಒಳಗಡೆ ಆಗ್ತಿದೆ ಇದು ಯಾವಾಗ ಸ್ಟಾರ್ಟ್ ಆಗ್ತಿದೆ ಫೆಬ್ರವರಿ 19th ಇಂದ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಪಾಕಿಸ್ತಾನಲ್ಲಿ ರೈಟ್ ಇಂಡಿಯಾ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದೆ ಸೊ ಎಷ್ಟು ಪ್ರೈಸ್ ಮನಿನ ಕೊಡ್ತೀವಿ ಅಂತ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅವರು ಹೇಳಿದ್ರು ICC ರೈಟ್ ಸೊ ಯಾವ ರೀತಿ ಇಂಡಿಯಾದಲ್ಲಿ BCC ಆಮೇಲೆ ಪಾಕಿಸ್ತಾನದಲ್ಲಿ ಅವ್ರದೇ ಅಂತ ಕ್ರಿಕೆಟ್ ಮಂಡಳಿ ಇಂಗ್ಲೆಂಡ್ ಬೋರ್ಡ್ ಆಗಿರಲಿ ಶ್ರೀಲಂಕಾ ಬೋರ್ಡ್ ಎಲ್ಲ ದೇಶದ ಒಂದು ಕ್ರಿಕೆಟ್ ಬೋರ್ಡ್ ಇದಾವೆ ಅದೇ ರೀತಿ ಇಡೀ ಎಲ್ಲ ಬೋರ್ಡ್ಗಳನ್ನ ಕಂಟ್ರೋಲ್ ಮಾಡುವಂಥ ಒಂದು ವರ್ಲ್ಡ್ ಆರ್ಗನೈಸೇಷನ್ ಬಂದ್ಬಿಟ್ಟು ದಟ್ ಈಸ್ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಸೊ ಇವರು ಪ್ರೈಸ್ ಮನಿನ ಘೋಷಣೆ ಮಾಡಿದ್ರು ಎದಕ್ಕೆ ಚಾಂಪಿಯನ್ಸ್ ಟ್ರೋಫಿಗೆ ರೈಟ್ ಸೊ 1.5 million USD 2.24 million USD 3.34 million USD 4.5 million USD ರೈಟ್ ದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 2.24 million USD ದ ವಿನ್ನರ್ ವಿಲ್ earn $2.24 million while the runner up gets $1.2 million. The winner pursued would be close to 20 crores in Indian currency. ಎಷ್ಟಪ್ಪ 20 ಕೋಟಿ ಬರುತ್ತೆ ಇಂಡಿಯನ್ ಕರೆನ್ಸಿ ಒಳಗಡೆ ನೀವು ಚಾಂಪಿಯನ್ಸ್ ಟ್ರೋಫಿನ ಗೆದ್ರಪ್ಪ ಅಂದರೆ 20 ಕೋಟಿ 20 crores ಇನ್ ಇಂಡಿಯನ್ ರುಪೀಸ್ ಬಟ್ ಡಾಲರ್ ನೋಡಿದ್ರೆ ಎಷ್ಟಾಗುತ್ತೆ $2.24 million ಆಗುತ್ತೆ ರೈಟ್ ಫೈನ್ ಸೊ ಸೆಕೆಂಡ್ ಬಂದರೆ ಅದೆಷ್ಟಾಗುತ್ತೆ 9.72 crores ಫಸ್ಟ್ಗೆ 20 ಕೋಟಿ ಸೆಕೆಂಡ್ಗೆ 9.72 crores ಆಗಿರುತ್ತೆ ಸೆಕೆಂಡ್ ಅವ್ರಿಗೆ ರೈಟ್ ಸೊ ಕ್ವೆಶ್ಚನ್ ನಂಬರ್ 6 ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ ಅ 31 member select committee to examine the new income tax bill. Who is the head of the select committee examining the new income tax bill? ಕೆಲವೊಂದು ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್ನ ತಂದರು ಸೊ ಅದ್ರದ್ದೊಂದು ಚೇರ್ಮನ್ ಮಾಡಿದ್ರು ಆ ಒಂದು ಕಮಿಟಿ ಮಾಡಿ ಅದೆಷ್ಟು ಸರಿ ಇದೆಯೋ ಅದರಲ್ಲಿ ಏನು ಲೋಪದೋಷ ಏನಿದೆ ಅದನ್ನ ಕಂಡು ಹಿಡಿಬೇಕಂದ್ರೆ ದೇರ್ ಇಸ್ ಅ ಪರ್ಟಿಕ್ಯುಲರ್ ಕಮಿಟಿ ಓಂ ಬಿರ್ಲಾ ಅವರು ಏನು ಮಾಡಿದ್ರು ಓಂ ಬಿರ್ಲಾ ಈಸ್ ಅ ಸ್ಪೀಕರ್ ಆಫ್ ಲೋಕಸಭಾ ರೈಟ್ ಸೊ ಆ ರೀತಿ ಒಂದು ಕಮಿಟಿ ಮಾಡಿದ್ರು ಅದರ ಚೇರ್ಮನ್ ಯಾರಾಗಿದ್ದಾರೆ ಆಪ್ಷನ್ ಎ ನಿರ್ಮಲಾ ಸೀತಾರಾಮನ್ ಆಪ್ಷನ್ ಬಿ ಪಿಯೂಷ್ ಗೋಯಲ್ ಆಪ್ಷನ್ ಸಿ ಅಮಿತ್ ಶಾ ಆಪ್ಷನ್ ಡಿ ಭೈಜಯಂತ್ ಪಾಂಡಾ ಸೊ ದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಭೈಜಯಂತ್ ಪಾಂಡಾ right so Lok Sabha speaker Om Birla has constituted 31 members select committee to examine the new income tax bill. The panel will be headed by BJP MP Bhaijayant Panda and it will submit a report by first study of the next session ಯಾವಾಗ ಆಗುತ್ತೆ ಈಗ ಆಲ್ರೆಡಿ ಮುಗಿತು ಬಜೆಟ್ ಸೆಷನ್ ಮುಗಿದೋಯ್ತು ನೆಕ್ಸ್ಟ್ ಸೆಷನ್ ಯಾವಾಗ ಆಗುತ್ತೋ ಅವಾಗ ಫಸ್ಟ್ ಡೇ ಅದ್ರ ಫಸ್ಟ್ ಡೇ ರಿಪೋರ್ಟ್ ಕೊಡಬೇಕು ಸೊ ನೀವು ಇನ್ಕಮ್ ಟ್ಯಾಕ್ಸ್ ಬಿಲ್ ಒಳಗಡೆ ವೇರಿಯಸ್ ರಿಫಾರ್ಮ್ಸ್ ಬಂದಿದ್ದಾವೆ ಬಜೆಟ್ ಆಯಿತು ಮೊನ್ನೆ ಅದರೊಳಗಡೆ 12 ಲಕ್ಷ ಹೊರಗಡೆ ಯಾರಿಗೆ ಸ್ಯಾಲ್ರಿಡ್ ಇರ್ತಾರೆ ಅವರು ಇನ್ಕಮ್ 12 ಲಕ್ಷ ಇತ್ತಪ್ಪ ಅಂದರೆ ದೇ ಡೋಂಟ್ ನೀಡ್ ಟು ಪೇ ಎನಿ ಟ್ಯಾಕ್ಸ್ ಏನು ಟ್ಯಾಕ್ಸ್ ಬೇಕಾಗಿಲ್ಲ 12 ಲಕ್ಷ ಇನ್ಕಮ್ ಇರಬೇಕು ಸೊ 12 ಲಕ್ಷ ಪ್ಲಸ್ 75,000 ಯಾರಿಗಿದು ದಿಸ್ ಫಾರ್ ಅ ಸ್ಯಾಲ್ರಿಡ್ ಈಗ ಗೌರ್ಮೆಂಟ್ ಸ್ಯಾಲ್ರಿ ತಗೋತಿರ್ತಾರೆ ಅಥವಾ ಯಾವುದೊಂದು ಪ್ರೈವೇಟಲ್ಲಿ ಯಾವುದೊಂದು ವರ್ಕ್ ಮಾಡ್ತಿರ್ತಾರೆ ಬಟ್ ಅವ್ರು ಸ್ಯಾಲ್ರಿ ಡ್ರಾ ಮಾಡ್ತಿರ್ತಾರೆ ರೈಟ್ 12 ಲಕ್ಷ ಯಾರಿಗಿದು ಬಿಸ್ನೆಸ್ ಮಾಡ್ತಾರೆ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ತಿಳ್ಕೊಡ್ರಿ ನನಗೆ 12 ಲಕ್ಷ ಇನ್ಕಮ್ ಬರ್ತಿದ್ಯಾ ನಾನು ಏನು ಕಟ್ಟೋಂಗಿಲ್ಲ ಬಟ್ 12,75,000 ಇದು ಟ್ಯಾಕ್ಸ್ ರಿಬೇಟ್ ಅಂತ ಕರೀತಾರೆ 75,000 ಎಕ್ಸ್ಟೆನ್ಷನ್ 12 ಲಕ್ಷ ಪ್ಲಸ್ 75,000 ಅಂದರೆ ಸ್ಯಾಲ್ರಿ ತೊಗೊಳೋರಿಗೆ 12,75,000 ಏನು ಟ್ಯಾಕ್ಸ್ ಕಟ್ಟಾಗಿಲ್ಲ ಅದಾದಮೇಲೆ ಟ್ಯಾಕ್ಸ್ ಕಟ್ಟಬೇಕು ಅದು 0 to 4 lakh ವರೆಗೂ 5% 4 lakh to 12 lakh 10% ಈ ರೀತಿ ಸ್ಲ್ಯಾಬ್ಸ್ ಇದಾವೆ ರೈಟ್ ಸೊ ಇದೆಲ್ಲ ಇನ್ಕಮ್ ಟ್ಯಾಕ್ಸ್ ಬಿಲ್ ಒಳಗಡೆ ಬಂತು ಇದನ್ನ ಎಕ್ಸಾಮಿನ್ ಮಾಡೋಕ್ಕೆ 31 ಜನರ ಸೆಲೆಕ್ಟ್ ಕಮಿಟಿನ ಓಂ ಬಿರ್ಲಾ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ರೈಟ್ ಕ್ವೆಶ್ಚನ್ ನಂಬರ್ 7 ವಿಚ್ ಸಿಟಿ ಇಸ್ ದ ಹೋಸ್ಟ್ ಆಫ್ ಫಸ್ಟ್ ಎವರ್ ರೀಜನಲ್ ಡೈಲಾಗ್ ಆನ್ ಸೋಷಿಯಲ್ ಜಸ್ಟಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರ್ತಿದ್ದು ವಿಚ್ ಸಿಟಿ ಇಸ್ ದ ಹೋಸ್ಟ್ ಆಫ್ ಫಸ್ಟ್ ಎವರ್ ರೀಜನಲ್ ಡೈಲಾಗ್ ಆನ್ ಸೋಷಿಯಲ್ ಜಸ್ಟಿಸ್ ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ನ್ಯೂ ಡೆಲ್ಲಿ ಆಪ್ಷನ್ ಡಿ ಚಂಡೀಗಢ ಸೊ ಯಾವ ಸಿಟಿ ಒಳಗಡೆ ಫಸ್ಟ್ ರೀಜನಲ್ ಡೈಲಾಗ್ ಆನ್ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಅಂತ ಕರಿತೀವಿ ನಾವು ರೈಟ್ ಸೊ ಇದ್ರ ಮೇಲೆ ಒಂದು ಡಿಬೇಟ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಇವೆಂಟ್ ಮಾಡ್ತಾರೆ ಯಾವ ಸಿಟಿ ಒಳಗೆ ಇದು ಹೋಸ್ಟ್ ಆಗ್ತಿದೆ ಆಪ್ಷನ್ ಎ ಆಪ್ಷನ್ ಸಿ ನ್ಯೂ ಡೆಲ್ಲಿ ಕರೆಕ್ಟ್ ಇಸ್ ಆಪ್ಷನ್ ಸಿ ನ್ಯೂ ಡೆಲ್ಲಿ ದ ಫಸ್ಟ್ ಎವರ್ ರೀಜನಲ್ ಡೈಲಾಗ್ ಆನ್ ಸೋಷಿಯಲ್ ಜಸ್ಟಿಸ್ ವಿಲ್ ಬಿ ಹೆಲ್ಡ್ ಆನ್ February 24-25 ಅಟ್ ಭಾರತ ಮಂಟಪಂ ನ್ಯೂ ಡೆಲ್ಲಿ ನಿಮಗೆಲ್ಲ ಗೊತ್ತಿರಬೇಕು ಭಾರತ ಮಂಟಪಂ ರೈಟ್ ಯಾವಾಗ ಈ ಒಂದು ಹೊಸ ಸಂಸತ್ ಭವನ ನ್ಯೂ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಸ್ಟಾರ್ಟ್ ಆಯಿತು ಅವಾಗ ಭಾರತ ಮಂಟಪಂ ಕೂಡ ಸ್ಟಾರ್ಟ್ ಆಯಿತು G20 ಸಮಿಟ್ ಕೂಡ ಆಗಿದ್ದಿಲ್ಲೇ ಭಾರತ ಮಂಟಪಮಲ್ಲಿ G20 ಸಮಿಟ್ ವಸುದೈವ ಕುಟುಂಬಕಂ ವಾಸ್ ದ ಥೀಮ್ ಆಫ್ G20 ಸಮಿಟ್ ಇಂಡಿಯಾ ವಾಸ್ ದ ಹೋಸ್ಟ್ ಸೊ ಭಾರತ ಮಂಟಪಂ ವೆರಿ ಇಂಪಾರ್ಟೆಂಟ್ ಇಲ್ಲಿ ಆಗ್ತಿದೆ ಇದು ಇಟ್ ಈಸ್ ಆರ್ಗನೈಸ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಇನ್ ಕೊಲಾಬರೇಷನ್ ವಿತ್ ದ Confederation of Indian Industry and Employees Federation of India EFI. So that is not important for you, but ಎಲ್ಲಿ ಆಗ್ತಿದೆ ಅಂತ ನೆನಪಿರಬೇಕು ನೀವು ಎಲ್ಲಿ ನ್ಯೂ ಡೆಲ್ಲಿ ಒಳಗಡೆ ಇಂಡಿಯಾ ಇಸ್ ಲೀಡಿಂಗ್ ದ ಏಷ್ಯಾ ಸ್ಪೆಸಿಫಿಕ್ ಗ್ರೂಪ್ ಇನ್ ಪ್ರಮೋಟಿಂಗ್ ರೆಸ್ಪಾನ್ಸಿಬಲ್ ಬಿಸ್ನೆಸ್ ಫಾರ್ ಇನ್ಕ್ಲೂಸಿವ್ ಸೊಸೈಟೀಸ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು ಅಗೇನ್ ಸೊ ಎಲ್ಲಿ ಆಗ್ತಿದೆ ಪಿ ರೀಜನಲ್ ಡೈಲಾಗ್ ಆನ್ ಸೋಷಿಯಲ್ ಜಸ್ಟಿಸ್ ಎಲ್ಲ ಆಗ್ತಿದೆ ದಟ್ ಈಸ್ ಇನ್ ನ್ಯೂ ಡೆಲ್ಲಿ
ಕ್ವಶನ್ ನಂಬರ್ 8, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ 38th ನ್ಯಾಷನಲ್ ಗೇಮ್ಸ್ 2025. 38ನೇ ರಾಷ್ಟ್ರೀಯ ಕ್ರೀಡೆಗಳು, ನ್ಯಾಷನಲ್ ಗೇಮ್ಸ್ ಆಗ್ತಿದೆ 2025ರಲ್ಲಿ. ಅದರ ಬಗ್ಗೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದು ಸರಿ ಯಾವುದು ತಪ್ಪು, ರೈಟ್. ಸೊ ಅದ್ರ ಬಗ್ಗೆ ಕ್ವಶನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ. ದ ಇವೆಂಟ್ ಕನ್ಕ್ಲೂಡೆಡ್ ವಿತ್ ಅ ಗ್ರ್ಯಾಂಡ್ ಸೆರೆಮನಿ ಇನ್ ಹಾಲ್ದ್ವಾನಿ, ಉತ್ತರಾಖಂಡ್. ಸೊ ಫಸ್ಟ್ ಎಲ್ಲಾಗ್ತಿದೆಪ್ಪ ಇದು, ಎಲ್ಲಿ ಸ್ಟಾರ್ಟ್ ಆಗ್ತಿದೆ? ಹಾಲ್ದ್ವಾನಿ, ಉತ್ತರಾಖಂಡದಲ್ಲಿ ಸ್ಟಾರ್ಟ್ ಆಗ್ತಿದೆ ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡು, ದ ಕ್ಲೋಸಿಂಗ್ ಸೆರೆಮನಿ ವಾಸ್ ಅಟೆಂಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂಡ್ ಚೀಫ್ ಮಿನಿಸ್ಟರ್ ಪುಷ್ಕರ್ ಸಿಂಗ್ ಧಾಮಿ. ಸೊ ಕ್ಲೋಸಿಂಗ್ ಸೆರೆಮನಿಯಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬಂದಿದ್ರು, ಜೊತೆಗೆ ಉತ್ತರಾಖಂಡದ ಚೀಫ್ ಮಿನಿಸ್ಟರ್ ದಟ್ ಈಸ್ ಪುಷ್ಕರ್ ಸಿಂಗ್ ಧಾಮಿ ಬಂದಿದ್ರು, ರೈಟ್. ದಟ್ ಇಸ್ ದ ಸೆಕೆಂಡ್ ಸ್ಟೇಟ್ಮೆಂಟ್. ಥರ್ಡ್ ಬಂದ್ಬಿಟ್ಟು ಮಹಾರಾಷ್ಟ್ರ ಸೆಕ್ಯೂರ್ಡ್ ದ ಫಸ್ಟ್ ಪೊಸಿಷನ್ ಇನ್ ದ ಓವರ್ ಆಲ್ ಮೆಡಲ್ ಟ್ಯಾಲಿ. ಈ ಒಂದು ನ್ಯಾಷನಲ್ ಗೇಮ್ಸ್ ಒಳಗಡೆ ಮಹಾರಾಷ್ಟ್ರ ಅತಿ ಹೆಚ್ಚು ಗೋಲ್ಡ್ ಮೆಡಲ್ನ ತಗೊಳ್ತು. 3 ಸ್ಟೇಟ್ಮೆಂಟ್ ಇದಾವೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ, ಯಾವುದು ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ಎ, ಓನ್ಲಿ 1. ಫಸ್ಟ್ ಸ್ಟೇಟ್ಮೆಂಟ್ ಅಷ್ಟೇ ಕರೆಕ್ಟು, ದಟ್ ಈಸ್ ದ ಇವೆಂಟ್ ಈಸ್ ಕನ್ಕ್ಲೂಡೆಡ್ ವಿತ್ ಅ ಗ್ರ್ಯಾಂಡ್ ಸೆರೆಮನಿ. ಸೊ ಕನ್ಕ್ಲೂಡೆಡ್ ಅಲ್ಲ, ಸೊ ಅಂದ್ರೆ ಎಲ್ಲಿ ಇದು ಮುಗೀತಪ್ಪ? ಹಾಲ್ದ್ವಾನಿ, ಉತ್ತರಾಖಂಡಲ್ಲಿ ಇದು ಮುಗೀತು, ರೈಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಅಷ್ಟೇ ಕರೆಕ್ಟು. ಸೊ ದ ಕ್ಲೋಸಿಂಗ್ ಸೆರೆಮನಿ ಆಫ್ ದ 38th ನ್ಯಾಷನಲ್ ಗೇಮ್ಸ್ ವಾಸ್ ಹೆಲ್ಡ್ ಇನ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಸ್ಟೇಡಿಯಂ ಗೋಲಾಪುರ್, ಹಾಲ್ದ್ವಾನಿ, ರೈಟ್. ಸೊ ನೋಡ್ರಿ ಇಲ್ಲಿ ನೆಕ್ಸ್ಟು, ಇನ್ ಪ್ರೆಸೆನ್ಸ್ ಆಫ್ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಇಲ್ಲಿ ನರೇಂದ್ರ ಮೋದಿ ಅವರು ಬಂದಿರಲಿಲ್ಲ, ಅಮಿತ್ ಶಾ ಅವರು ಬಂದಿದ್ರು, ನರೇಂದ್ರ ಮೋದಿ ಅಲ್ಲ. ಓಕೆ, ನೆನ್ಪಿಟ್ಕೊಳ್ರಿ. ಸೊ ನೋಡ್ರಿ ಇಲ್ಲಿ ಇದರೊಳಗಡೆ ಫಸ್ಟ್ ತಗೊಂಡಿದ್ದು, ಜಾಸ್ತಿ ಮೆಡಲ್ ತಗೊಂಡಿದ್ದಾರಪ್ಪ ಅಂದರೆ ಸರ್ವಿಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್, SSCB ಅಂತ ಕರಿತೀವಿ, SSCB. ಸೊ ಮಹಾರಾಷ್ಟ್ರ ಬಂದ್ಬಿಟ್ಟು ಸೆಕೆಂಡ್ ಜಾಸ್ತಿ ಗೋಲ್ಡ್ ಮೆಡಲ್, ಅಂದರೆ ಥರ್ಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಯಿತು. ಮಹಾರಾಷ್ಟ್ರ ಇಸ್ ನಾಟ್ ಸೆಕ್ಯೂರ್ಡ್ ದ ಹೈಯೆಸ್ಟ್ ಪೊಸಿಷನ್ ಇನ್ ಓವರ್ ಆಲ್ ಗೋಲ್ಡ್ ಮೆಡಲ್ ಟ್ಯಾಲಿ. ಯಾವುದಪ್ಪ ಅಂದರೆ ಸರ್ವಿಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್, SSCB, ರೈಟ್. ಎಷ್ಟು ಗೋಲ್ಡು? 68, ಸಿಲ್ವರ್ 26, ಬ್ರೋನ್ಸ್ 27, ಟೋಟಲ್ 121. ಸೊ ಬಟ್ ಇಲ್ಲಿ ನೋಡ್ರಿ, ಟೋಟಲ್ 121 SSCB, ಮಹಾರಾಷ್ಟ್ರ ಟೋಟಲ್ 201. ಬಟ್ ನಮಗೆ ಆಪ್ಷನ್ ಒಳಗಡೆ ಇರೋದು ಏನಪ್ಪ ಅಂದರೆ ಗೋಲ್ಡ್ ಟೋಟಲ್ ಓವರ್ ಆಲ್ ಮೆಡಲ್ ಟ್ಯಾಲಿ. ನೋಡ್ರಿ, ಓವರ್ ಆಲ್ ಮೆಡಲ್ ಟ್ಯಾಲಿ, ಒಂದು ನಿಮಿಷ, ಮಹಾರಾಷ್ಟ್ರ ಫಸ್ಟ್ ಪೊಸಿಷನ್ ಓವರ್ ಆಲ್ ಮೆಡಲ್ ಟ್ಯಾಲಿ. ಓಕೆ, ಫೈನ್. ಸೊ ಹಂಗಾರೆ ಆಪ್ಷನ್ ಇದು ಎ ಆಗಲ್ಲಪ್ಪಿ, ಆಪ್ಷನ್ 1 and 3 ಆಗ್ಬೇಕಲ್ವ? ಅದು 1 and 3. ಮಹಾರಾಷ್ಟ್ರ 201 ಎಷ್ಟಾಗುತ್ತೆ? ಇದು 68. ಸೊ ಹಂಗಾರೆ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ 1 and 3 ಆಗಬೇಕು, 1 and 3. ಸೊ ಆಪ್ಷನ್ ಇದು ಯಾವುದು ಕರೆಕ್ಟ್ ಆಪ್ಷನ್ ಇಲ್ಲ ಇದರಲ್ಲಿ. ದ ಆನ್ಸರ್ ಬಂದ್ಬಿಟ್ಟು 1 and 3. ಅಂದರೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಿಗೆ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ. ಎಷ್ಟು ಮೆಡಲು? 201 ಮಹಾರಾಷ್ಟ್ರ. SSCB ಬಂದ್ಬಿಟ್ಟು 121 ತೊಗೊಂಡಿದ್ದಾರೆ, 121. ಬಟ್ ಮಹಾರಾಷ್ಟ್ರ ಬಂದ್ಬಿಟ್ಟು 201. ಎಷ್ಟು? 70, 140, 190, 194, 195, 201. ಫೈನ್. ಸೊ ಅಂದರೆ ಮಹಾರಾಷ್ಟ್ರ ಇಸ್ ದ ಕರೆಕ್ಟ್ ಆನ್ಸರ್. ಮಹಾರಾಷ್ಟ್ರ ಜಾಸ್ತಿ ಮೆಡಲ್ನ ತೊಗೊಂಡಿದ್ದಾರೆ, ರೈಟ್. ಚಲೋ, ನೆಕ್ಸ್ಟ್ 9ನೇ ಕ್ಲಾಸು, 9ನೇ ಕ್ವೆಶನ್. ವಾಟ್ ಈಸ್ ದ ನ್ಯೂ ನೇಮ್ ಆಫ್ ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಭವನ್ ಲೊಕೇಟೆಡ್ ಇನ್ ಅಜ್ಮೀರ್? ವಾಟ್ ಈಸ್ ದ ನ್ಯೂ ನೇಮ್ ಆಫ್ ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಭವನ್ ಲೊಕೇಟೆಡ್ ಅಜ್ಮೀರ್? ಹೊಸ ಹೆಸರು ಕೊಟ್ಟರು ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಭವನ್ಗೆ, ಹೊಸ ಹೆಸರನ್ನ ಕೊಟ್ಟರು, ಅಜ್ಮೀರ್ ಒಳಗಡೆ ಇದೆ. ಆಪ್ಷನ್ ಎ ಮಹಾರಿಷಿ ದಯಾನಂದ ವಿಶ್ರಾಂತ್ ಗೃಹ. ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ ಭವನ್. ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್. ಆಪ್ಷನ್ ಡಿ ಸರ್ದಾರ್ ಪಟೇಲ್ ಮೆಮೋರಿಯಲ್. ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಭವನ್, ಇದಕ್ಕೆ ಹೊಸ ಹೆಸರು ಬಂತು, ಏನು ಹೆಸರು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಮಹಾರಿಷಿ ದಯಾನಂದ ವಿಶ್ರಾಂತ ಗೃಹ. ಮಹಾರಿಷಿ ದಯಾನಂದ ವಿಶ್ರಾಂತ ಗೃಹ, ಇದಕ್ಕೆ ಹೆಸರು ಬಂದಿದ್ದು ಯಾವುದಕ್ಕೆಪ್ಪ? ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಭವನ್ಗೆ. ವೆರಿ ಇಂಪಾರ್ಟೆಂಟ್ ಅಪ್ಪಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರಬಹುದು, ಚಾನ್ಸ್ ಇದೆ, ರೈಟ್. ಸೊ ರಾಜಸ್ಥಾನ್ ಅಸೆಂಬ್ಲಿ ಸ್ಪೀಕರ್ ವಸುದೇವ್ ದೇವಾನಿ ಹ್ಯಾಸ್ ಫಾರ್ಮ್ಡ್ ಅಜ್ಮೀರ್ ಫ್ರಮ್ ಅನದರ್ ಸಿಂಬಲ್ ಆಫ್ ಸ್ಲೇವರಿ, ದ ನೇಮ್. ಸೊ ಅಂದರೆ ಒಂದು ಸ್ಲೇವರಿ, ನಾವು ಎಡ್ವರ್ಡ್ ಮೆಮೋರಿಯಲ್ ಭವನ್ ಅಂತ ಇಟ್ಕೊಂಡ್ರೆ ಅದೊಂದು ಸ್ಲೇವರಿ, ಬಿಕಾಸ್ ಬ್ರಿಟಿಷರ್ಸ್ ಇದ್ದಾಗ ಇಟ್ಟಿದ್ದ ಹೆಸರು, ಅವ್ರ ಹೆಸರು ನಾವೇ ಇಟ್ಕೋಬೇಕಿನ್ನು. ವಿ ನೀಡ್ ಟು ಚೇಂಜ್ ಬಿಕಾಸ್ ವಿ ನೀಡ್ ಟು ಕಮ್ ಔಟ್ ಆಫ್ ದ ಸ್ಲೇವರಿ. ಸೊ ಅದಕ್ಕೋಸ್ಕರ ಹೆಸರನ್ನ ಚೇಂಜ್ ಮಾಡಿಬಿಟ್ಟು ಮಹಾರಿಷಿ ದಯಾನಂದ ವಿಶ್ರಾಂತ ಗೃಹ ಅಂತ ಮಾಡಿದ್ರು, ರೈಟ್. ಲಾಸ್ಟ್ ಕ್ವೆಶನ್ ಫಾರ್ ದ ಡೇ, ದಟ್ ಇಸ್ 10th question. In February 2025, the government of India has announced to issue the commemorative coin of 100 on the occasion of 100th birth anniversary of which great singer? ಇಂಡಿಯನ್ ಗೌರ್ಮೆಂಟ್ ಡಿಸೈಡ್ ಮಾಡಿತು, ಗೌರ್ಮೆಂಟ್ ಆಫ್ ಇಂಡಿಯಾ 100 rupees ಕಾಯಿನ್ಸ್ನ ನಾವೇನು ಮಾಡಬೇಕು? ಚಲಾವಣೆಗೆ ತರಬೇಕು. ಈಗ 100 rupees ನೋಡಿಸಿ, ಅದೇ ರೀತಿ 100 rupees ಕಾಯಿನ್ಸ್ ಬೇಕು. ಈಗ 10 ರೂಪಾಯಿ ಬಂತು, 20 ರೂಪಾಯಿ ಬಂತು, ನೆಕ್ಸ್ಟ್ 100 ರೂಪಾಯಿ ಕಾಯಿನ್ ಬೇಕು ಇವಾಗ. ಸೊ ಅದನ್ನ ಚಲಾವಣೆಗೆ ತರಬೇಕು, ಅದನ್ನ ಸ್ಟಾರ್ಟ್ ಮಾಡ್ತೀವಿ, ಅದನ್ನ ಮುದ್ರಣೆ ಮಾಡೋಕ್ಕೆ ಅಂತ ಒಂದು ಡಿಸಿಷನ್ ತಗೋತು. ಯಾವ ಸಿಂಗರ್ದು 100th ಆನಿವರ್ಸರಿ ಬರ್ತ್ಡೇ ಇದ್ದಾಗ
ರೈಟ್. ಸೊ ನೋಡ್ರಿ, ಅದು ಮೊಹಮ್ಮದ್ ರಫಿ, ಆಪ್ಷನ್ ಬಿ ಲತಾ ಮಂಗೇಶ್ಕರ್, ಆಪ್ಷನ್ ಸಿ ನಾರಾಯಣ ಶರ್ಮಾ, ಆಪ್ಷನ್ ಡಿ ಅತೀಫ್ ಅಸ್ಲಾಂ. ಅತೀಫ್ ಅಸ್ಲಾಂ ಅಂತೂ ಆಗಲ್ಲ. ದ ಆನ್ಸರ್ ಈಸ್ ಆಪ್ಷನ್ ಎ ಮೊಹಮ್ಮದ್ ರಫಿ. Mohammad Rafi. The government of India announced the release of a commemorative coin of 100 on the occasion of 100th birth anniversary of legendary singer Mohammad Rafi. This initiative has been taken to honor Rafi Sahab's immense contribution to the Indian music culture. ಇದನ್ನ ಯಾರು ಹೇಳಿದ್ರಪ್ಪಿ? ನರೇಂದ್ರ ಮೋದಿ ಅವರು ಇದನ್ನ he has paid the tribute to Mohammad Rafi. ರೈಟ್. ಸೊ ಅವ್ರನ್ನ ಮೊಹಮ್ಮದ್ ರಫಿನ ಏನಂತ ಕರೆದ್ರು? ವಂಡರ್ಫುಲ್ ಮೆಜಿಷಿಯನ್ ಆಫ್ ಅ ಮ್ಯೂಸಿಕ್. ವಾಹ್, ಎಷ್ಟು ಚಂದ ಹೆಸರು ಹೇಳಿದ್ರು ನೋಡ್ರಿ, ವಂಡರ್ಫುಲ್ ಮೆಜಿಷಿಯನ್ ಆಫ್ ಅ ಮ್ಯೂಸಿಕ್. ಅಂದರೆ ಸಂಗೀತದ ಮಾಂತ್ರಿಕ ಅಂತ ಅಂದರು. ಸೊ ವಂಡರ್ಫುಲ್ ಮೆಜಿಷಿಯನ್ ಆಫ್ ಅ ಮ್ಯೂಸಿಕ್. ಸೊ 100 ರೂಪೀಸ್ ಕಾಯಿನ್ಸ್ ಏನು ಮಾಡ್ತಿದ್ದಾರೆ? ತರ್ತಾ ಇದ್ದಾರೆ. ರೈಟ್, ಫೈನ್. ಸೊ ದೀಸ್ ಆರ್ ದ ಕ್ವೆಶನ್ಸ್ ಆಫ್ Feb 17, 2025. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್, ಯು ನೀಡ್ ಟು ನೋ. ಇದೆಲ್ಲ ಕ್ವೆಶನ್ಸ್ ಕೂಡ ಎಕ್ಸಾಮ್ಸಲ್ಲಿ ಬರುವಂಥ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ಸ್. ಇವೆಲ್ಲ ಕೂಡ ನೀವು ಕಲಿಬೇಕಾಗುತ್ತೆ. ರೈಟ್. ಸೊ ಇದೇ ರೀತಿ ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ಮಂತ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ, 6 ಮಂತ್ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ಆಗಿರಲಿ, ಡೈಲಿ ಕರೆಂಟ್ ಅಫೇರ್ಸ್ ನೋಟ್ಸ್ ಆಗಿರಲಿ, ರೈಟ್, ಅದ್ರ ಬಗ್ಗೆ ಕ್ಲಾಸಸ್ ಆಗಿರಲಿ, with related to all the subjects, quant, reasoning, mathematics, GK, English, computer, all the subjects related to MBA, MCA. So if you want to get a rock solid preparation bekadre, where you have to join, we have to join Dhruvika Academy for the better preparation. ಒಳ್ಳೆ ಪ್ರಿಪರೇಷನ್ ಮಾಡಬೇಕು ಅಂದರೆ ಯು ನೀಡ್ ಟು ಜಾಯಿನ್ ಧ್ರುವಿಕಾ ಅಕಾಡೆಮಿ ಆ್ಯಂಡ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ತುಂಬ ಜನ ಸ್ಟೂಡೆಂಟ್ಸ್ ಜಾಯ್ನ್ ಆಗಿ ಸ್ಟಾರ್ಟ್ ಮಾಡಿದ ಪ್ರಿಪರೇಷನ್ನ. ಇಟ್ಸ್ ಯುವರ್ ಟರ್ನ್. ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ. ಜಾಯ್ನ್ ಆಗ್ರಿ. ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಒಳಗಿದೆ. ಸೊ ಯಾರ್ಯಾರು ವಿಡಿಯೋ ನೋಡ್ತೀರಪ್ಪಿ, ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ನ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಇನ್ ರೀಚಿಂಗ್ ಅ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆ್ಯಂಡ್ ವಿ ಕ್ಯಾನ್ ಹೆಲ್ಪ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಲ್ಸೋ. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್. ನೆಕ್ಸ್ಟ್ ಮತ್ತೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ bye-bye.